ಬಾಗೇಪಲ್ಲಿ ತಾಲೂಕಿನ ಗಡದೆಂನಲ್ಲಿ ಇಂದು ನಡೆದ ಪುರೋಹಿತರ ಸಭೆಯಲ್ಲಿ ಅಖಿಲ ಭಾರತ ಅಸಂಘಟಿತ ವೃತ್ತಿಪರ ಪುರೋಹಿತ ಕಾರ್ಮಿಕರ ಫೆಡರೇಷನ್ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸಮೂರ್ತಿ ಮಾತನಾಡಿ, ಹಿಂದೂ ಸಂಸ್ಕೃತಿ ದೇವಾಲಯಗಳ ಸೊಬಗು, ಆರಾಧನೆ, ಪೂಜೆ, ಉಪನಯನ, ಹೋಮ, ಯಜ್ಞ, ಯಾಗ ಹೀಗೆ ಲೋಕ ಕಲ್ಯಾಣಕ್ಕಾಗಿ ಮಾಡುವ ವೃತ್ತಿಪರ ಅರ್ಚಕ ಮತ್ತು ಪುರೋಹಿತರ ಜೀವನ ನಡೆಸುತ್ತಿದ್ದಾರೆ ಎಂದರು. ಪ್ರಸ್ತುತ ಪುರೋಹಿತರ ಜೀವನ ಸಾಕಷ್ಟು ಅಸಹಾಯಕ ಮತ್ತು ಸಂಕಷ್ಟ ಸ್ಥಿತಿಯಲ್ಲಿದೆ. ಎಷ್ಟೋ ರಾಜಕೀಯ ಪಕ್ಷಗಳು ಯುಗಗಳು ಕಳೆದರೂ ಪುರೋಹಿತ ವೃತ್ತಿಪರ ಕೆಲಸ ಮಾಡುವ ವರ್ಗಕ್ಕೆ ಯಾವುದೇ ಅನುದಾನ ದೊರಕದಿರುವುದು ವಿಷಾದನೀಯ. ಸರ್ಕಾರ ಕೂಡಲೇ ವೃತ್ತಿಪರ ಅಸಂಘಟಿತ ವಲಯದ ಪುರೋಹಿತರ ನೆರವಿಗೆ ಧಾವಿಸಿ ಸರ್ಕಾರದ ಗುರುತಿನ ಚೀಟಿ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಅಸಂಘಟಿತ ಅಂದ್ರೆ ಎಲ್ಲ ಸರ್ಕಾರ ಹೋಗ್ಬೇಕಾದ್ರೆ ಬರೀ ಬ್ರಾಹ್ಮಣರಂತಾನೆ ಕೊಡಲ್ಲ. ನಾವು 90% ನಾವು ಇಲ್ಲಿ ಕೂಡ 1% ನಾವು ತಗೊಳ್ಳೇಬೇಕು. ಎಲ್ಲ ಕಡೆ ಒಂದು ಸಂಘ ನಿಷ್ಠ ಆಗಬೇಕಾದ್ರೆ ಕಾಮ ಆಗಿದೆ. ಹಾಗಾಗಿ ಎಲ್ಲ ಅರ್ಚಕರು ಪುರೋಹಿತರೆಲ್ಲ ಸೇರಿಸಿಕೊಂಡು ಸರ್ಕಾರದ ಸೌಲಭ್ಯಗಳು ಮುಂದಿನ ದಿನಗಳಲ್ಲಿ ನಾವೆಲ್ಲ ಪಡಿತೀವಿ ಅಂತೇಳಿ ಅತಿಯಾದ ವಿಶ್ವಾಸ ಇದೆ. ನೀವೆಲ್ಲ ನಮ್ಮ ಕೈ ಜೋಡಿಸಿ ನಿಮ್ಮ ಕೈಯನ್ನು ನಮ್ಮ ಸಂದೀಪ್ ಶರ್ಮಾ ಅವರಿಗೆ ಕೈ ಬಲಪಡಿಸಿ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಪುರೋಹಿತರ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸಬೇಕೆಂದು ಈ ಮೂಲಕ ಕೋರ್ತಾ ಇದ್ದೇವೆ. ಧನ್ಯವಾದಗಳು. ಕೌಶಲ್ಯ ಅಭಿವೃದ್ಧಿ, ವೇದ ಅಧ್ಯಯನಕ್ಕೆ ಗುರುಕುಲಗಳು, ವಿಮಾ ಮತ್ತು ಗೃಹ ನಿರ್ಮಾಣ ಸಾಲ ಹೀಗೆ ಹಲವು ಸರ್ಕಾರಿ ಸೌಲಭ್ಯಗಳನ್ನು ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ವೇಳೆ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರವಾಧ್ಯಕ್ಷ ಡಾಕ್ಟರ್ ರಾಮಮೋಹನ್ ಶಾಸ್ತ್ರಿ, ಅಧ್ಯಕ್ಷ ಸಂದೀಪ್ ಶರ್ಮಾ, ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಆಶಾ ಕುಮಾರ್, ಖಜಾಂಚಿ ಸುರೇಶ್, ಪ್ರಧಾನ ಕಾರ್ಯದರ್ಶಿ ಎಚ್.ಪಿ. ವೆಂಕಟೇಶ್ ಶಾಸ್ತ್ರಿ ಹಲವರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.